ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಜಿಜ್ಜು ಕೈ ಮುಗಿಯೋಕ್ಕೆ ಹೋಗ್ಬೇಕು. ಅದಕ್ಕೆ ಜಿಜ್ಜು ಒಳ್ಳೇದು ಮಾಡ್ತಾನೆ. ಅದಕ್ಕೆ ನಾವು ಹೋಗ್ತಿರೋ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ನಾವು ಇವಾಗ ವಿಡಿಯೋ ಮಾಡ್ತಿರೋದು ಅದಲ್ಲ, ದೇವಸ್ಥಾನಕ್ಕೆ ಹೋಗೋದು ಹೌದು, ಹೋಗ್ತೀವಿ. ಆದರೆ ಇದು ನಮ್ಮ ಇಂಟ್ರೊಡಕ್ಷನ್ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ತನು ಮನು 29 ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿಂದ ನಾವು ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಷ್ಟು ದಿನ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ವಿ. ಇವಳ ತರಲೆ ತುಂಟಾಟಗಳನ್ನೆಲ್ಲ ನಾನು ಶಾರ್ಟ್ ವೀಡಿಯೋಸ್ ಮುಖಾಂತರ ತೋರಿಸ್ತಾ ಇದ್ದೆ, ರೀಲ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೆ. ಇನ್ನು ಮುಂದೆ ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡ್ತಾಯಿದ್ವಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಕುಕ್ಕಿಂಗ್ ವೀಡಿಯೋಸು, ಹಾಗೆ ಡಯಟರಿ ಫುಡ್ಸು ಎಲ್ಲದನ್ನು ನಾವು ಅಪ್ಲೋಡ್ ಮಾಡ್ತಾಯಿದ್ವಿ ಇಷ್ಟು ದಿನ ನಮ್ಮ ಚಾನಲಲ್ಲಿ. ಇವತ್ತಿಂದ ನಮ್ಮ ಡೈಲಿ ವ್ಲಾಗ್ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲಿಕ್ಕಿದ್ದೀವಿ. ಇನ್ನು ಮುಂದೆ ಇವಳಿನ್ನೂ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನನ್ನು ಎಷ್ಟು ಉರಿಸ್ತಾಳೆ ಅನ್ನೋದನ್ನು ನೀವು ನಮ್ಮ ವ್ಲಾಗ್ ವೀಡಿಯೋಸಲ್ಲಿ ನೋಡಬಹುದು. ನೋಡ್ತಾ ಇದ್ದೀರಲ್ಲ, ಈಗಲೇ ಎಷ್ಟು ತರಲೆ ಮಾಡ್ತಾಳೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಇವಳೇ ಎಲ್ರಿಗೂ ನಮಸ್ಕಾರ, ನಾವು ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ಎಲ್ಲ ಮಾತಾಡಿದ್ದು. ಇನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನನಗೆ ಎಷ್ಟು ತಲೆ ತಿನ್ಬೋದು ಆ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸ್ವಲ್ಪ ಸಣ್ಣದಾಗಿ ತೋರಿಸ್ತೀನಿ. ಆ್ಯಂಡ್ ನನ್ನ ಹೆಸರೇ ಹೇಳಲಿಲ್ಲ. ನನ್ನ ಹೆಸರು ಮಾನಸ. ಇವಳು ನನ್ನ ಮಗಳು. ಇವಳಿಗಿನ್ನು 3.5 ವರ್ಷ. ಇವಳ ಹೆಸರು ಬಂದು ತನ್ಮಯಿ ರಾಜ್ ಅಂತ. ರಾಜ್ ಅವರಪ್ಪನ ಹೆಸರನ್ನು ನಾವು ಒಂದು ತುಣುಕನ್ನು ತೆಗೆದು ಅಲ್ಲಿ ಇಟ್ಟಿದ್ದೇವೆ. ಕಾರ್ತಿಕ್ ರಾಜ್. ಎಸ್, ಅವ್ರ ಪಪ್ಪನ ಹೆಸರು ಕಾರ್ತಿಕ್ ರಾಜ್. ನಾವು ಮೂಲತಃ ಚಿತ್ರದುರ್ಗದವರು. ಇವಾಗ ಇರೋದು ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ದೀವಿ. ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ನನಗೆ ಇವಳು ಹುಟ್ಟಿದಾಗಿಂದನೂ ಅದೇನೋ ಆವಾಗ ಥಾಟ್ ಬಂದಿದ್ದು. 3 ಇಯರ್ಸ್ ಬ್ಯಾಕಿಂದನೂ. ಬಟ್ ಕಾರಣಾಂತರದಿಂದ ನಾವು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಮನ್ಸು ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟು ಜನ ಬ್ಯಾಕ್ಗ್ರೌಂಡಲ್ಲಿ ನಗ್ತಾ ಇದ್ದಾರೆ, ಎಷ್ಟು ಜನ ಸೀರಿಯಸ್ ಆಗಿ ತಗೊಂಡು ಮೇಡಮ್ ಏನೋ ಮಾಡ್ತಾ ಇದ್ದಾರೆ ಅಂತ ಸಪೋರ್ಟ್ ಮಾಡ್ತಾಯಿದ್ದಾರೆ, ಗೊತ್ತಿಲ್ಲ. ಸಬ್ಸ್ಕ್ರೈಬರ್ಸ್ ಅಂತೂ ಆಗ್ತಾ ಇದ್ದಾರೆ, ಓಕೆ, ಪರವಾಗಿಲ್ಲ. ವ್ಯೂಸ್ ಸ್ವಲ್ಪ ಕಡಿಮೆ ಆಗಿದ್ದಾವೆ, ಇನ್ನು ಸ್ಟಾರ್ಟಿಂಗು. ಸೊ ಓಕೆ, ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಳ ತರಲೆ ವೀಡಿಯೋಸು ಪ್ಲಸ್ ಹೆಲ್ದಿ ಕುಕ್ಕಿಂಗ್ ವೀಡಿಯೋಸು, ಅದಕ್ಕೆ ಅಂತಲೇ ನಾನು ಸಪ್ರೇಟು ಪ್ಲೇ ಲಿಸ್ಟ್ಗಳನ್ನ ಕೂಡ ಮಾಡಿದ್ದೀನಿ. ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ನನಗೆ ದಯವಿಟ್ಟು ಈ ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮ ಸಪೋರ್ಟ್ ಬೇಕು. ನಗೋರು ನಗ್ತಾ ಇರಲಿ, ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರೋಣ ಅಲ್ವಾ. ಅದಕ್ಕೆ ಈ ಚಾನಲನ್ನು ದೊಡ್ಡ ಮನ್ಸು ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಕೂಡ ಸ್ವಲ್ಪ ಡಿಮೋಟಿವೇಟ್ ಆಗಿದ್ದೆ. ಬೇಡವಾ, ಹೇಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಯಾರ್ಯಾರು ಆಡ್ಕೊಂಡು ನಗ್ತಾ ಇದ್ದಾರೋ ಏನೋ, ಈ ಥರ ಎಲ್ಲ ಬಂತು ತಲೆಗೆ. ಸ್ಟಿಲ್ ಅದೆಲ್ಲ ಬಿಟ್ಟಾಕಿ ಆರಾಮಾಗಿ ನಾನು ಮಾಡೋ ಕೆಲಸನ ನಾವು ಮಾಡಬೇಕು ಅಂತ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ಭಾನುವಾರದಿಂದ ಅಪ್ಲೋಡ್ ಆಗುತ್ತೆ. ನೋಡಿ, ನಾಳೆಯೇ ಫಸ್ಟ್ ವೀಡಿಯೋ ನಮ್ಮದು ಅಪ್ಲೋಡ್ ಆಗೋದು. ಡೈಲಿ ವ್ಲಾಗ್ ವೀಡಿಯೋಸು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ತನು ಮನು 29 ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸೇಮ್ ನೇಮ್ ತನು ಮನು 29. ಅಲ್ಲಿ ಕೂಡ ಫಾಲೋ ಮಾಡಿ ನಮ್ಮನ್ನು. ಅಲ್ಲೂ ನಮಗೆ ಸಪೋರ್ಟ್ ಮಾಡಿ. ಎಷ್ಟು ತರಲೆ ನೋಡಿದ್ರಲ್ಲ, ಈ ವಿಡಿಯೋ ಮಾಡೋದ್ರೊಳಗೆ ಇವಳು ಕೈ ಸುಮ್ಮನೆ ಇರ್ತಾಯಿಲ್ಲ, ಕಾಲು ಸುಮ್ಮನೆ ಇರ್ತಾಯಿಲ್ಲ. ಸಪೋರ್ಟ್ ಮಾಡಿ. ಆಮೇಲೆ ಮೋಜಲ್ಲಿ ಕೂಡ ನಮ್ಮದು ಅಕೌಂಟ್ ಇದೆ, ತನು ಮನು 29, ಅಲ್ಲೂ ಕೂಡ. ಎಸ್, ಥ್ಯಾಂಕ್ ಯು ಎವ್ರಿವನ್. ಬಾಯ್. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ನೇಮ್ ಏನು? ಏನೇನು? ಹಾಂ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನನಗೆ ಗೊತ್ತು, ನನ್ನ ಈ ಹೊಸ ಪ್ರಯತ್ನಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ನನಗೆ ಸಪೋರ್ಟ್ ಮಾಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು. ಎಸ್ಪೆಷಲಿ ನನ್ನ ಫ್ರೆಂಡು, ನನ್ನ ಹೆಸರಿನವಳೇ ಇದ್ದಾಳೆ, ಮಾನಸ ಅಂತ. ಅವಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮಮ್ಮ, ನನ್ನ ತಮ್ಮ, ನನ್ನ ಮನೆಯವರು
ನಮ್ಮ ಯಜಮಾನ್ರು. ನನ್ನ ಮಗಳು ಎಸ್ಪೆಷಲಿ ಅವಳು ಸಪೋರ್ಟ್ ಮಾಡ್ತಾಯಿದ್ದಾಳೆ, ಸಿಕ್ಕಾಪಟ್ಟೆ ತರಲೆ, ಬಟ್ ಸಪೋರ್ಟ್ ಮಾಡ್ತಾಯಿದ್ದಾಳೆ. ನಾನು ಯಾವುದನ್ನು ಅವಳ ವೀಡಿಯೋಸು, ಫನ್ನಿ ವೀಡಿಯೋಸ್ ಏನು ಮಾಡ್ತಾಯಿದ್ದೀನಿ ರೀಲ್ಸು, ಅದು ಯಾವುದು ಸ್ಕ್ರಿಪ್ಟೆಡ್ ವೀಡಿಯೋಸ್ ಏನಲ್ಲ. ಅವಳು ರೆಗ್ಯುಲರಾಗಿ ಅವಳು ಏನೇನು ಮಾಡ್ತಾಳೋ ಅದನ್ನೇ ಶೂಟ್ ಮಾಡ್ಕೊಳ್ತೀನಿ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗಲೂ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಮೇಡಮ್ದು ಮ್ಯೂಸಿಕ್ ಬರ್ತಾನೇ ಇದೆ. ಅಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ತರಲೆ ಮಾಡ್ತಾಯಿದ್ಲು. ಹೀಗೆ ಇವಳ ತರಲೆ ವೀಡಿಯೋಸು, ನನ್ನ ಕುಕ್ಕಿಂಗ್ ವೀಡಿಯೋಸು ಎಲ್ಲವನ್ನು ನೋಡಿ ನಮ್ಮ ಇಬ್ಬರದು ರೆಗ್ಯುಲರ್ ವ್ಲಾಗ್ಸು, ಆಮೇಲೆ ಅವರ ಅಪ್ಪ ಮಗಳದು ಇಬ್ಬರದು ಫನ್ನಿ ಇನ್ಸಿಡೆಂಟ್ಸು ತರಲೆ ವೀಡಿಯೋಗಳನ್ನು ನಾನು ಇನ್ನೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿ. ನೋಡೋಣ ಈ ಇಂಟ್ರೊಡಕ್ಷನ್ ವೀಡಿಯೋಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ವ್ಯೂಸ್ ಆಗುತ್ತೆ ಅಂತ. ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಸ್ವಲ್ಪ ನನಗೆ ಫಿಯರ್ ಇದೆ. ಹೇಗೆ ತಗೊತಾರೋ, ಹೇಗೆ ರಿಸೀವ್ ಮಾಡ್ತಾರೋ ಜನ ಗೊತ್ತಿಲ್ಲ. ಬಟ್ ಆದರೂ ಅಪ್ಲೋಡ್ ಮಾಡ್ತೀನಿ. ನನ್ನ ಪ್ರಯತ್ನಗಳನ್ನು ನಾನು ಮಾಡ್ತಾಯಿರ್ತೀನಿ. ಇದಕ್ಕೂ ಮುಂಚೆ ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೆ. ನನ್ನ ಮಗಳು ಹುಟ್ಟಿದ ಮೇಲೆ ಕೆಲಸ ಬಿಟ್ಟೆ, ಯಾಕಂದರೆ ಅವಳನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಅವಳು ಬಾಲ್ಯವನ್ನು ನನ್ನ ಜೊತೆಗೆ ಕಳಿಬೇಕು, ಅವಳು ಅದನ್ನು ನಾನು ಎಂಜಾಯ್ ಮಾಡಬೇಕು ಅನ್ನೋ ಕಾರಣಕ್ಕೇ ನಾನು ಮತ್ತೆ ಯಾವ ಜಾಬಿಗೂ ಹೋಗ್ತಾಯಿಲ್ಲ. ಈಗ ಈ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಮ ಸಪೋರ್ಟನ್ನು ನಾನು ಬಯಸ್ತಾಯಿದ್ದೀನಿ. ಇದುವರೆಗೂ ನನ್ನ ರೀಲ್ಸಲ್ಲಾಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿರ್ಬೋದು ನಾನೆಲ್ಲೂ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ನನ್ನ ಮಗಳು ವೀಡಿಯೋಸ್ ನಾನೇ ಮಾಡಬೇಕು. ಸೊ ಅವಳ ಜೊತೆಗೆ ನಾನು ಕಾಣಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇದೇ ಫಸ್ಟು ಇಂಟ್ರೊಡಕ್ಷನ್ ವೀಡಿಯೋದಿಂದ ನಾನು ಕಾಣಿಸ್ಕೊತಾ ಇದ್ದೀನಿ. ಇನ್ನು ಮುಂದೆನೂ ಹೀಗೆ ಅಮ್ಮ ಮಗಳು ಇಬ್ಬರೂ ಕಾಣಿಸ್ತಾ ಇರ್ತೀವಿ, ಜೊತೆಗೆ ಅವ್ರ ಪಪ್ಪ ಕೂಡ ಕಾಣಿಸ್ತಾ ಇರ್ತಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾವು ನಮ್ಮ ಶುಕ್ರವಾರದ ವ್ಲಾಗ್, ಅದು ನಮ್ಮ ಮೊದಲನೇ ವ್ಲಾಗು, ಅದನ್ನು ಮೊದಲ ಭಾಗವನ್ನು ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೋತೆವಾದೆ ನೀ ಮೊದಲ ಕೊನೆಯಾಸೆ, ನನ್ನ ಎದೆಗೆ ಇರಿಸೋ ಭಾಷೆ ನುರಾಗದಲ್ಲಿ ಕೊನಬೀದಿಯಲಿ ನನಗೂ ನಿನಗೂ ಮನ ಮಾಡಿರುವೆ, ಒಳಗೆ ಬರಲು ತರಲಿಕ್ಕೆ ಇಟಕೀನಿ ನಾಗಾದಿ. ಜೀವನೀನೇ ಇರಿಸಿ ಹೋಗಿ ಬಂದರು, ನಾನು ನೀನು ಇಬ್ಬರೇ ಊರಲ್ಲಿ, ಪ್ರೀತಿ ಎಂಬ ಮುದ್ದಿನ ತೆರಳಿ, ನಿನ್ನೆ ಮರದಲ್ಲಿ ಸುರಲುರುವೆ, ಪ್ರೀತಿ ರೀತಿ ಇರಲಿ ಎಂದಿಗೂ, ಜೀವನೀನೇ ಜೀವವೇ ಹೋಗಿ ಬಂದರು. ಇದು ನಮ್ಮ ಇಂಟ್ರೊಡಕ್ಷನ್ ವ್ಲಾಗ್ ಆಗಿತ್ತು. ಇದನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು.